ನಮಸ್ಕಾರ ಸ್ನೇಹಿತರೆ, ರಾಜ್ಯದ ಎಲ್ಲ ಪಿಂಚಣಿದಾರರಿಗೆ ಭರ್ಜರಿ ಗುಡ್ ನ್ಯೂಸ್. ಹೌದು, ಸಿಎಂ ಸಿದ್ದರಾಮಯ್ಯ ಹಾಗೂ ಕೇಂದ್ರ ಸರ್ಕಾರದಿಂದ ಭರ್ಜರಿ ಗುಡ್ ನ್ಯೂಸ್ ಬಂದಿರತಕ್ಕಂಥದ್ದು. ಇದೇ ಜೂನ್ ಹಾಗೂ ಜುಲೈ ತಿಂಗಳ ಹಣ ಜಮಾ ಆಗ್ತಾ ಇದೆ. ಜೂನ್ ತಿಂಗಳ ಹಣ ನಿಮ್ಮ ಖಾತೆಗಳಿಗೆ ಬಂದಿಲ್ಲಪ್ಪ ಅಂದರೆ ಅದು ಕೂಡ ಜಮಾ ಆಗ್ತಾ ಇರತಕ್ಕಂಥದ್ದು. ಬಹುತೇಕ ಎಲ್ಲರಿಗೂ ಕೂಡ ಆಲ್ಮೋಸ್ಟ್ ಹಣ ಬಂದಿಲ್ಲ. ಈಗ ಜುಲೈದು ಕೂಡ ಇನ್ನೂ ಕೂಡ ಜಮಾ ಆಗಲಿಕ್ಕೆ ಪ್ರಾರಂಭವಾಗಿರಲಿಲ್ಲ. ಆದರೆ ಈಗ ನಿಮ್ಮ ಖಾತೆಗಳಿಗೆ 2 ತಿಂಗಳ ಹಣ ಜಮಾ ಆಗ್ತಾ ಇದೆ. ಹೆಚ್ಚಿನ ಪ್ರಮಾಣದಲ್ಲಿ 800 ರೂಪಾಯಿ ಒಂದು ತಿಂಗಳದ್ದು ಜಮಾ ಆಗ್ತಾ ಇತ್ತು. ಆದರೆ ಈ ಬಾರಿ 2 ತಿಂಗಳ ಹಣವನ್ನು ಹಾಕ್ಕೊಡ್ತಾ ಇದ್ದಾರೆ. ಟೋಟಲಿ 1600 ರೂಪಾಯಿ ಹಣ ನಿಮ್ಮ ಖಾತೆಗಳಿಗೆ ಬರ್ತಾ ಇದೆ. ಇಲ್ಲಿ ಹಿರಿಯರಾಗಿರಲಿ ಅಥವಾ ಅಂಗವಿಕಲರಾಗಿರಲಿ, ವಿಧವಾ ಮಹಿಳೆಯರಾಗಿರಲಿ, ಹಿರಿಯರಲ್ಲಿ ಹೆಣ್ಮಕ್ಳು ಬರ್ತಾರೆ, ಈ ಕಡೆ ಗಂಡ ಮಕ್ಕಳು ಕೂಡ ಬರ್ತಾರೆ. ಸೊ ಎಲ್ಲರಿಗೂ ಕೂಡ ಹಣ ಜಮಾ ಆಗ್ತಾ ಇರುತ್ತೆ, ಹಿರಿಯ ಪಿಂಚಣಿ. ಸೊ ಟೋಟಲಿ ರಾಜ್ಯದಲ್ಲಿ ಪಿಂಚಣಿಯನ್ನು ಯಾರ್ಯಾರು ಪಡಿತಾ ಇದ್ದೀರಿ, ಸೊ ವಿಡಿಯೋನ ಯಾರ್ಯಾರು ನೋಡ್ತಾ ಇದ್ದೀರಿ, ಆದಷ್ಟು ಹೀಗೆ ಕೊನೆವರೆಗೂ ವಾಚ್ ಮಾಡಿ ಸಾಕು. ಪ್ರತಿಯೊಂದು ಮಾಹಿತಿ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಯಾಕೆ ತಡೆ ಹಿಡಿಯಲಾಗಿತ್ತು, ಯಾಕೆ ಹಣ ಜಮಾ ಈಗ ಸದ್ಯಕ್ಕೆ ಬಿಡುಗಡೆ ಆಗ್ತಾ ಇದೆಯಾ ಇಲ್ವಾ, ಹಿಂದಿನ ಕಂತುಗಳು ಜಮಾ ಆಗಬೇಕಂದ್ರೆ ಏನು ಮಾಡಬೇಕು, ಈಗ ಸದ್ಯಕ್ಕೆ ನಿಮ್ಮ ಖಾತೆಗಳಿಗೆ ಹಣ ಪೆಂಡಿಂಗ್ ಉಳಿತಾ ಇದ್ದರೆ ನೀವು ಏನು ಮಾಡಬೇಕು, ಜಮಾ ಆಗಬೇಕು ಕಂಟಿನ್ಯೂ ಆಗಿ ಅಂದರೆ ಎಲ್ಲ ವಿಷಯವನ್ನು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಆದಷ್ಟು ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಇದೇ ರೀತಿ ಇಂಪಾರ್ಟೆಂಟ್ ಮಾಹಿತಿಗಳನ್ನು ತರ್ತಾ ಇರ್ತೀವಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನನ್ನು ಆಲ್ ಅಂತ ಸೆಟ್ ಮಾಡಿ. ಈಗ ನಾವು ನೇರವಾಗಿ ಟಾಪಿಕ್ಗೆ ಬರೋಣ. ವೀಕ್ಷಕರೇ, ಈ ಒಂದು ಪಿಂಚಣಿ ಯೋಜನೆಯಲ್ಲಿ ಇದೊಂದು ಶಾಶ್ವತ ಯೋಜನೆ ಅಂತ ಹೇಳ್ಬೋದು ಮುಖ್ಯವಾಗಿ. ಯಾಕಂದರೆ ಗ್ಯಾರಂಟಿ ಯೋಜನೆಗಳು ಬಂದ ಮೇಲೆ ಈ ಒಂದು ಪಿಂಚಣಿ ಹಣವನ್ನು ಸರಿಯಾಗಿ ಹಣ ಜಮಾ ಮಾಡ್ತಾ ಇಲ್ಲ ಅನ್ನುವಂತಹ ಹೇಳಿಕೆಗಳು ಕಂಡು ಬರ್ತಾ ಇದೆ. ಹೌದು, ಇದು ನಿಜ. ಗ್ಯಾರಂಟಿ ಯೋಜನೆಗಳು ಬರೋಕ್ಕಿಂತ ಮುಂಚೆ ಯಾವುದೇ ಪಕ್ಷ ಆಗಿದ್ರೂ ಸಹಿತ, ಇದೇ ಕಾಂಗ್ರೆಸ್ ಪಕ್ಷ ಬಂದಾಗ ಆಡಳಿತಕ್ಕೆ ಇವರೇ ಸರಿಯಾಗಿ ಪ್ರತಿ ತಿಂಗಳ 5ನೇ ತಾರೀಕು ಒಳಗಾಗಿ ಅಮೌಂಟ್ ಹಾಕ್ತಾಯಿದ್ರು. BJP ಬಂದಾಗೂ ಸಹಿತ 5ನೇ ತಾರೀಕು ಒಳಗಡೆ ಹಾಕ್ತಾಯಿದ್ರು. JDS ಬಂದಾಗೂ ಸಹಿತ 5ನೇ ತಾರೀಕು ಒಳಗಡೆನೆ ಕ್ಲಿಯರ್ ಆಗಿ ಮಾಡ್ತಾಯಿದ್ರು. ಅಂದರೆ ಪ್ರತಿ ತಿಂಗಳು 5ನೇ ತಾರೀಕು ಒಳಗಡೆನೆ ಜಮಾ ಮಾಡಬೇಕಂತಕ್ಕಂತಹ ರೂಲ್ಸ್ ಇತ್ತು. ಆದರೆ ಈಗ ಗ್ಯಾರಂಟಿ ಯೋಜನೆಗಳು ಇದ್ದ ಕಾರಣಕ್ಕಾಗಿ ಸರ್ಕಾರದ ಬಳಿ ಖಜಾನೆ ಖಾಲಿ ಆಗಿದೆ ಅಂತಕ್ಕಂತಹ ಹೇಳಿಕೆಗಳಿಂದ ಪಿಂಚಣಿ ಹಣ ಸರಿಯಾಗಿ ಜಮಾ ಮಾಡ್ತಾ ಇಲ್ಲ ಅಂತಕ್ಕಂತಹ ಹೇಳಿಕೆಗಳು ಕೇಳಿ ಬರ್ತಾ ಇದ್ದಾವೆ. ಆದರೆ ಇಲ್ಲಿ ಪಿಂಚಣಿಯಲ್ಲಿ ಇದುವರೆಗೂ ಕೂಡ ಇಷ್ಟೊಂದು ಡಿಲೇ ಆಗಿರಲಿಲ್ಲ. ಗ್ಯಾರಂಟಿ ಯೋಜನೆಗಳು ಬಂದ ಮೇಲೆ ಈ ಒಂದು ಯೋಜನೆಯಲ್ಲಿ ತಡ ಮಾಡಿ ಹಣವನ್ನು ಹಾಕ್ತಾ ಇರ್ತಕ್ಕಂಥದ್ದು. ಒಂದೊಂದು ಸಾರಿ 20ನೇ ತಾರೀಕು ಹಾಕ್ತಾರೆ, ಒಂದೊಂದು ಸಾರಿ 25ನೇ ತಾರೀಕು ಹಾಕ್ತಾರೆ, ಒಂದೊಂದು ಸಾರಿ ಒಂದೊಂದು ತಿಂಗಳು ಡಿಲೇ ಮಾಡ್ತಾರೆ. ಈ ರೀತಿ ನಡೀತಾ ಇರುತ್ತೆ ಪ್ರೊಸೆಸ್ಸಿಂಗು. ಆದರೆ ಈ ಒಂದು ಪಿಂಚಣಿಯಲ್ಲಿ ಲೇಟ್ ಆದರೂ ಸಹಿತ ಅಮೌಂಟನ್ನು ಹಾಕಿದ್ದಾರೆ, ಅದರಲ್ಲಿ ಏನು ಪ್ರಾಬ್ಲಮ್ ಇಲ್ಲ. ಆದರೆ ಯಾರು ಹಣವನ್ನು ಪಡ್ಕೊಳ್ತಾ ಇಲ್ಲ, ನೀವು ಒಂದು ಕೆಲಸ ಮಾಡಬೇಕಂತಲೂ ಕೂಡ ತಿಳಿಸಿದ್ದಾರೆ. ಅದು ಈ ಒಂದು ಜೂನ್ ಜುಲೈ ಅಷ್ಟೇ ಅಲ್ಲ, ಮುಂದೆ ಬರ್ತಕ್ಕಂತಹ ಎಲ್ಲ ಕಂತುಗಳು ಕೂಡ ನಿಮ್ಮ ಖಾತೆಗಳಿಗೆ ಬರಬೇಕಂದ್ರೆ ಒಂದು ಕೆಲಸ ಮಾಡಲಿಕ್ಕೆ ನಿಮಗೆ ರಾಜ್ಯ ಸರ್ಕಾರ ಹಾಗೂ ಕೇಂದ್ರ ಸರ್ಕಾರ ತಿಳಿಸಿರ್ತಕ್ಕಂಥದ್ದು. ನಿಮ್ಮ ಖಾತೆಗಳಿಗೆ ಹಣ ಬರ್ತಾ ಇಲ್ಲಪ್ಪ ಅಂದರೆ ನೀವು ಏನು ಮಾಡಬೇಕು, ನಿಮ್ಮ ಜೀವಿತ ಪ್ರಮಾಣ ಪತ್ರವನ್ನು ಅಂದರೆ ಲೈಫ್ ಸರ್ಟಿಫಿಕೇಟನ್ನು ಅಂತ ಕರೀತಾರೆ, ಆ ಒಂದು ಸರ್ಟಿಫಿಕೇಟನ್ನು ನೀವು ಬ್ಯಾಂಕ್ಗಳಿಗೆ, ಯಾವ ಬ್ಯಾಂಕ್ನಲ್ಲಿ ದುಡ್ಡನ್ನು ಪಡ್ಕೊಳ್ತಾ ಇರ್ತೀರಿ ಆ ಒಂದು ಪಿಂಚಣಿ ಪಡಿತಕ್ಕಂತಹ ಬ್ಯಾಂಕ್ನಲ್ಲಿ ನೀವು ಆ ಒಂದು ಲೈಫ್ ಸರ್ಟಿಫಿಕೇಟನ್ನು ಸಬ್ಮಿಟ್ ಮಾಡಬೇಕಾಗತ್ತೆ. ಹೌದು, ಬಹಳಷ್ಟು ಫಲಾನುಭವಿಗಳದ್ದು ಸುಮಾರು 23 ಲಕ್ಷಕ್ಕಿಂತ ಹೆಚ್ಚಿನ ಫಲಾನುಭವಿಗಳನ್ನು ಪಿಂಚಣಿ ಯೋಜನೆಯಿಂದ ತೆಗೆದುಹಾಕಲಾಗಿದೆ. ಕಾರಣ ಇಷ್ಟೇ, ಬಹಳಷ್ಟು ಹಿರಿಯರು ತೀರಿ ಹೋಗಿದ್ರು ಸಹಿತ ಅವರ ಹೆಸರಲ್ಲಿ ಇನ್ನೂ ಕೂಡ ಮನೆಯವರು, ಕುಟುಂಬದವರು ಪಿಂಚಣಿಯನ್ನು ಪಡಿತಾ ಇದ್ದಾರೆ. ಅದೇ ರೀತಿಯಾಗಿ ಅಂಗವಿಕಲರದು ಪಿಂಚಣಿಯನ್ನು ಪಡಿತಾ ಇದ್ದಾರೆ. ಈಗ ಒಟ್ಟಾರೆಯಾಗಿ ತೀರಿ ಹೋಗಿದ ವ್ಯಕ್ತಿಯ ಪಿಂಚಣಿಯನ್ನು ಇನ್ನೂ ಕೂಡ ಮನೆಯವರು ಪಡಿತಾ ಇದ್ದಾರೆ. ಆ ಒಂದು ಕಾರಣಕ್ಕಾಗಿ ರಾಜ್ಯ ಸರ್ಕಾರ ಮುಖ್ಯವಾಗಿ ಸುಮಾರು 23 ಲಕ್ಷ ಫಲಾನುಭವಿಗಳನ್ನು ಈ ಒಂದು ಪಿಂಚಣಿ ಯೋಜನೆಯಿಂದ ಹೊರಗಿಡಲಾಗಿದೆ. ಹೌದು, ಬಹಳಷ್ಟು ಫಲಾನುಭವಿಗಳು ಪಿಂಚಣಿಯನ್ನು ಮೋಸ ಮಾಡಿ ಪಡೀತಾ ಇದ್ರಂತೆ. ಹಾಗಾಗಿ ಅಂತಹ ಎಲ್ಲ ಫಲಾನುಭವಿಗಳನ್ನು ತೆಗೆದುಹಾಕಲಾಗಿದೆ. ನೀವು ಎಲಿಜಿಬಲ್ ಇದ್ದಿದ್ದೆ ಆದರೆ ನಿಮ್ಮ ಲೈಫ್ ಸರ್ಟಿಫಿಕೇಟ್, ಜೀವಿತ ಪ್ರಮಾಣ ಪತ್ರವನ್ನು ನೀವೇ ಖುದ್ದಾಗಿ ಹೋಗಿ ಬ್ಯಾಂಕ್ಗಳಿಗೆ ಸಬ್ಮಿಟ್ ಮಾಡಿದ್ರೆ ಬೆಟರು. ಇಲ್ಲ ನಮಗೆ ಸಬ್ಮಿಟ್ ಮಾಡಲಿಕ್ಕೆ ಆಗೋದಿಲ್ಲ, ನಮಗೆ ನಡೆದಾಡ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳೋದಾದರೆ ನಿಮ್ಮ ಮನೆಯವರನ್ನು ಕಳಿಸಿ ಒಂದು ವಿಡಿಯೋ ಕಾಲ್ನ ಮುಖಾಂತರ ನಿಮ್ಮ ಫೇಸನ್ನು ನೀವು ಆ್ಯಕ್ಟಿವಿಟಿ ಮಾಡುವಂತಹ ವಿಡಿಯೋವನ್ನು ಅವರಿಗೆ ತೋರಿಸಿದ್ರೆ ಸಾಕು. ಅವರು ಅಲ್ಲಿರ್ತಕ್ಕಂತಹ ಅಧಿಕಾರಿಗಳು ಮೇಲಧಿಕಾರಿಗಳಿಗೆ ಇನ್ಫಾರ್ಮೇಷನ್ ಕಳಿಸಿ ನಿಮಗೆ ಮತ್ತೆ ಪಿಂಚಣಿ ಹಣ ಜಮಾ ಆಗುವ ಹಾಗೆ ಮಾಡ್ತಾರೆ. ಓಕೆನಾ, ಅಷ್ಟು ನೀವು ಮಾಡಬೇಕು. ಈಗ ಜೂನ್ ತಿಂಗಳ ಹಣ, ಜುಲೈ ತಿಂಗಳ ಹಣ ಜಮಾ ಆಗ್ತಾ ಇದೆ. ಯಾರು ಕೂಡ ವರಿ ಮಾಡ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ. ಸೊ ಮುಂದೆ ಬರ್ತಕ್ಕಂತಹ ಎಲ್ಲ ಕಂತುಗಳು ಬೇಕಂದ್ರೆ ನೀವು ಜೀವಿತ ಪ್ರಮಾಣ ಪತ್ರವನ್ನು ಸಬ್ಮಿಟ್ ಮಾಡಬೇಕು. ಇದುವರೆಗೂ ಹಣ ಜಮಾ ಆಗ್ತಾ ಇದ್ದರೆ ಟೆನ್ಷನ್ ತೊಗೋಬೇಡಿ, ನಿಮಗೆ ಡೆಫಿನೆಟ್ಲಿ ಜಮಾ ಆಗುತ್ತೆ. ಅಂಥವ್ರಿಗೆ ಏನು ಪ್ರಾಬ್ಲಮ್ ಇಲ್ಲ. ಯಾರಿಗೆ ಹಣ ಜಮಾ ಆಗ್ತಾ ಇಲ್ಲ ಅವರು ಮಾತ್ರ ಸಬ್ಮಿಟ್ ಮಾಡಿ. ಓಕೆನಾ, ಎಷ್ಟು ಅಪ್ಡೇಟ್ ಇತ್ತು ತಿಳಿಸ್ತೀನಿ. ಅರ್ಥ ಆಗಿದ್ರೆ ನೆಕ್ಸ್ಟ್ ಮಾಹಿತಿ ಸಿಗೋಣ. ಅಲ್ಲಿ ತನಕ ಬಾಯ್ ಬಿಡಿ ಫ್ರೆಂಡ್ಸ್.